ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ KS ಈಶ್ವರಪ್ಪನವರು. ಎಷ್ಟು ಸರಿ ಹೋಗಿದ್ರಿ ವಿಜೇಂದ್ರ ಅವರು? ಹೋಗಿದ್ರ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಏನಾದರೂ ನೀನು ಮೊನ್ನೆ ಬೀದರಿಗೆ ಹೋದಾಗ 5 ಲಕ್ಷ ದುಡ್ಡು ತೊಗೊಂಡು ಹೋಗಿದ್ರಲ್ಲ, ಇಲ್ಲಿ ಯಾಕೆ ಹೋಗಿಲ್ಲ? ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ. ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇನ್ರಿ BJP ಅವರಿಗೆ? ಬೇಕಂತ ನೀವು ಯಾರೋ ಒಬ್ರು ಬರೆದಿರೋದನ್ನ ತಿರ್ಚಿ ಹಾಕ್ತಿರಲ್ಲ, ನಾಚಿಕೆ ಬರಲ್ವ ನಿಮಗೆ? 750 crores 750 ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ. ಯಾವಾಗ? 24-25 ವರ್ಷಕ್ಕೆ. ಅಫಿಡವಿಟ್ ಅನ್ನೋದು ಏನು ಗೊತ್ತಿಲ್ಲ. ಈಗ ಪಾಸ್ ಆಗಿದ್ದೀನಲ್ಲ, ಸುಮ್ಮನೆ ಭಾಳ ದೊಡ್ಡದಾಗಿ ಖರ್ಗೆ ಅವ್ರ ಹೆಸರು ತೊಗೊಳೋದು, ಸಿದ್ದರಾಮಯ್ಯ ಅವ್ರ ಹೆಸರು ತೊಗೊಳೋದು, DK ಅವ್ರ ಹೆಸರು ತೊಗೊಳೋದು ಅಷ್ಟೇ. ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನ ಜಪ ಮಾಡೋದಕ್ಕಷ್ಟೇ ಇದೆ. ನಿಮಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ. ದಲಿತ ವಿರೋಧಿ, ಮಹಿಳಾ ವಿರೋಧಿ, ಅಶೋಕ್ ಅವರೇ ಒಕ್ಕಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ. ಏನು ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟಿನಲ್ಲಿ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ, ಅದೇನು ಬರೀ ಮನ್ ಕಿ ಬಾತ್ಗೋಸ್ಕರನಾ? ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಓದ್ತೀನಿ, ಕಿವಿಗೊಟ್ಟು ಕೇಳಿ BJP ಅವರೇ. ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ KS ಈಶ್ವರಪ್ಪನವರು. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಏನಾದರೂ ಬರ್ದಿದ್ದಾರೇನಪ್ಪ ನನ್ನ ಬಗ್ಗೆ ಇಲ್ಲಿ ಇನ್ ದ ಡೆತ್ ನೋಟ್? ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ವಾ? ಇಲ್ಲಿ ಕನ್ನಡ ಬರೋದಿಲ್ವಾ ಇವರಿಗೆ? ಅಥವಾ ಬೇಕಂತ ಹಿಂಗೆ ಮಾಡ್ತಾ ಇದ್ದಾರ? ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂದಿನ ಸರ್ಕಾರ ಸಹಾಯಸ್ತ ನೀಡಬೇಕು. ಏನು ಸಹಾಯಸ್ತ ನೀಡಿದ್ರು? ಕಾಂಪನ್ಸೇಷನ್ ಕೊಟ್ರ? ನೌಕರಿ ಕೊಟ್ರ? ಮತ್ತೆ ಯಡಿಯೂರಪ್ಪ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ. ನೋಡಿ ಎಷ್ಟು ನಿಷ್ಠಾವಂತ BJP ಕಾರ್ಯಕರ್ತರು. ಪ್ರಧಾನಮಂತ್ರಿ ಹೆಸರು ಹೇಳಿ ಉಲ್ಲೇಖಿಸಿದ್ದಾರೆ. ಪ್ರಧಾನಮಂತ್ರಿ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ BS ಯಡಿಯೂರಪ್ಪನವರು ಸಹಾಯ ಮಾಡಬೇಕು, ಅವ್ರಿವರು ನೋಡ್ಲಾರ್ದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದ್ದಾರೆ. ಎಷ್ಟು ಸರಿ ಹೋಗಿದ್ರಿ ವಿಜೇಂದ್ರ ಅವರು? ಇಲ್ಲಿ ಹೋಗಿದ್ರ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಏನಾದರೂ ನೀನು ಮೊನ್ನೆ ಬೀದರಿಗೆ ಹೋದಾಗ 5 ಲಕ್ಷ ದುಡ್ಡು ತೊಗೊಂಡು ಹೋಗಿದ್ರಲ್ಲ, ಇಲ್ಲಿ ಯಾಕೆ ಹೋಗಿಲ್ಲ? ಏನಂತಾರೆ ಇದಕ್ಕೆ ಮತ್ತೆ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರಾ ಸರ್ ತಾವೆಲ್ಲರೂ? ಎಲ್ಲಿದ್ದಾರೆ? ಸುಮ್ಮನೆ ಇಶ್ಯೂ ಮಾಡಬೇಕು ಮಾಡ್ತಾ ಇದ್ದಾರೆ ಇವರು. ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಮೊಸಳೆ ಕಣ್ಣೀರು ಸುರಿಸಿದ್ರು. ಆ ಕಡೆ ನೌಕರಿ ಕೊಟ್ಟಿಲ್ಲ, ಇವ್ರು ಹೋಗಿ ಯಾರು ಅವ್ರ ಲೀಡರ್ಗಳು ಹೋಗಿ ಭೇಟಿ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಮಾಜದ ಹೆಸರು ತಗೊಂಡಿದ್ದಾರೆ, ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ. ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ. ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇನ್ರಿ BJP ಅವರಿಗೆ? ಬೇಕಂತ ನೀವು ಯಾರೋ ಒಬ್ರು ಬರೆದಿರೋದನ್ನ ತಿರ್ಚಿ ಹಾಕ್ತಿರಲ್ಲ, ನಾಚಿಕೆ ಬರಲ್ವ ನಿಮಗೆ? ಈಗ ನಿನ್ನೆ CT ರವಿ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ರಾಜೀವ್ ಅವರು ಇರ್ಬೋದು, ಇವರೆಲ್ಲ ಸುಳ್ಳಿನ ಶೂರರಾಗ್ಬಿಟ್ಟಿದ್ದಾರೆ. ನೀವು ಕೇಳಿದ್ರಲ್ಲ ಮೊನ್ನೆ ನಮ್ಮೊಬ್ರು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಇವರೆಲ್ಲ ದಿನ ದಾಳಿ ಮಾಡ್ತಾರೆ, ನಿಮ್ಗೆ ಯಾಕೆ ಇವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಲ್ಲ ಅಂತ ಕೇಳಿದ್ರು. ಹಾಕಿದ್ದೀನಿ. ಇದೇ ರಾಜೀವ್ ಮೇಲೆ 24/1/2024 ರಾಜೀವ್ ಅವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಿದ್ರು. ಇನ್ನೂ ಉತ್ತರ ಬಂದಿಲ್ಲ. ಈ ಸುಳ್ಳಿನ ಶೂರರು ಏನಿದ್ದಾರೆ, ಹಿಟ್ ಅಂಡ್ ರನ್ ಮಾಡೋದು ಅಷ್ಟೇ ಗೊತ್ತು. ಅವಾಗ ಏನ್ ಹೇಳಿದ್ರು ಗೊತ್ತಾಡ ನಿಮ್ಗೆ? ಶ್ರೀ ಪ್ರಿಯಾಂಕ್ ಖರ್ಗೆ ಹ್ಯಾಸ್ ಡಿಕ್ಲೇರ್ಡ್ ಅಸೆಟ್ಸ್ ಟು 750 crores at the age of 24-25 and Shri Priyank Kharge has not faced any struggle or hardship to earn the assets of 750 crores. 750 ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ. ಯಾವಾಗ? 24-25 ವರ್ಷಕ್ಕೆ. ಅಫಿಡವಿಟ್ ಅನ್ನೋದು ಏನು ಗೊತ್ತಿಲ್ಲ. ಇವ್ನಿಂಗ್ PSI ಪಾಸ್ ಆಗಿದ್ರು ಇವರೆಲ್ಲರೂ. ಈಗ ಇದಕ್ಕೆ ಉತ್ತರ ಎಲ್ಲಿದೆ? ಇಂಥದ್ದು ಡಿಫಮೇಷನ್ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದ್ದೀವಿ, ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದೀವಿ, BJP ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ. ನಾವು ಸುಮ್ಮನೆ ಇದು ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ಮನೆ ಇದ್ವಿ. ಆದ್ರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೇ ಸುಳ್ಳು. ಇವ್ರ ಬಂಡವಾಳನೇ ಅದಾಗಿದೆ. ಆ ಕ್ಯಾಮ್ರಾ ನೋಡ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ. ಅದು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಅದು ಸರಿನಾ ತಪ್ಪಾ, ಅದು ಫ್ಯಾಕ್ಟ್ಸಾ ಫಿಕ್ಷನ್ನಾ ಮಿತ್ತಾ ಹಿಸ್ಟ್ರಿನಾ ಏನು ಗೊತ್ತಿಲ್ಲ ಇವ್ರಿಗೆ. ಸುಮ್ಮನೆ ಬಹಳ ದೊಡ್ಡದಾಗಿ ಖರ್ಗೆ ಅವ್ರ ಹೆಸರು ತಗೊಳೋದು, ಸಿದ್ದರಾಮಯ್ಯ ಅವರ ಹೆಸರು ತಗೊಳೋದು, DK ಅವರ ಹೆಸರು ತಗೊಳೋದು ಅಷ್ಟೇ. ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನ ಜಪ ಮಾಡೋದಕ್ಕಷ್ಟೇ ಇದೆ.
ಸ್ವಂತಾಗಿ ಏನು ಕನ್ಸ್ಟ್ರಕ್ಟಿವ್ ಪಾಲಿಸಿ ಬಗ್ಗೆ ಮಾತಾಡ್ತಾರೇನ್ರಿ? ಯಾವ್ದಾದ್ರು ನೋಡಿದ್ದೀರಾ? ಕಳೆದ 1.5 ವರ್ಷದಲ್ಲಿ ಯಾವ್ದಾದ್ರು ಪಾಲಿಸಿ ಮ್ಯಾಟರ್ ಬಗ್ಗೆ ಮಾತಾಡಿದಾರ ಇವರು? ಸುಮ್ಮನೆ ಇವರು ಏನಾಗ್ಬಿಟ್ಟಿದೆ, ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಪರಿಣಿತ ಏನು PhD ತಗೊಂಡ್ಬಿಟ್ಟಿದ್ದಾರೆ. ಅದು ಮತ್ತೆ ಇವ್ರು ಬೇರೆ ಹೇಳೋದು ಬೇರೆ. ಯಾರು CM ಅವ್ರಿಗೆ, DCM ಅವ್ರಿಗೆ, ಪ್ರಿಯಾಂಕರ್ಗೆ ರಾಜೀನಾಮೆ ತಗೊಳಕ್ಕೆ ತಾಕತ್ತಿಲ್ಲ ಅಂತ ರೀ. ದ ಪ್ರೆರಾಗೇಟಿವ್ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ CM. ಯಾರು ಬೇಕಾದ್ರೂ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ತಾರೆ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ. ನಿಮ್ಗೇನ್ರಿ? ನಿಮ್ ಕ್ಯಾಬಿನೆಟ್ ನಲ್ಲಿ ಯಾರು ಇರ್ಬೇಕು ಯಾರು ಇರಬಾರ್ದು ಅಂತ ನಾವು ತೀರ್ಮಾನ ಮಾಡೋಣ? ನೀವು ತೀರ್ಮಾನ ಮಾಡ್ತೀರಾ? ಆಮೇಲೆ ನೀವು ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ, ನಾನು ಒಂದು ನೇರವಾದಂತ ಪ್ರಶ್ನೆ ಕೇಳ್ತೀನಿ. ನಾರಾಯಣ ಸ್ವಾಮಿ ಚೆಲುವಾದಿಯವರೇ, ವಿಜೇಂದ್ರ ಅವರೇ ಇತ್ಯಾದಿ ಅಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣಾ ಪತ್ರ ಸಲ್ಲಿಕೆ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನನ್ನ ರಾಜೀನಾಮೆ ಕೇಳೋ ತಾಕತ್ತಿರೋರು ನಿಮಗೆ, ನಿಮ್ಮ ಪಕ್ಷದಲ್ಲಿರುವಂತ MLAಗಳ ರಾಜೀನಾಮೆ ಕೇಳೋ ತಾಕತ್ ನಿಮ್ಗಿಲ್ವಾ? ಏನು ಅಷ್ಟೆದ್ರಕ್ಕೆ ಸರ್ ಮುನಿರತ್ನ ಅವ್ರು ಕಂಡ್ರೆ? ನೋಡಿದ್ರೆ ಏನು ಅಷ್ಟೇ ಭಯ ನಿಮ್ಗೆ? ಇಲ್ಲಿ ನಿಮಗೂ HIV ಚೂಸ್ಬಿಡ್ತಾರಂತ ಇಲ್ಲಿ ಇದು ದೋಷಾರೋಪಣೆ ಪಟ್ಟಿ ಮೊನ್ನೆ ಕೋರ್ಟಿಂದ ನಾವು ತರಿಸಿದ್ವಿ ಸರ್. ಇದು ಶುಲ್ಕ ಕಟ್ಟಿ ಬಹಳ ಇದು ಕಳ್ಸಿಕೊಡ್ತೀನಿ, ದಯವಿಟ್ಟು ಮಾಧ್ಯಮದ ಸ್ನೇಹಿತರು ನೋಡ್ಬೇಕು. ಒಂದೇ ಒಂದು ಪ್ಯಾರಾ ಓದ್ಬಿಡ್ತೀನಿ ಕೊನೆಯದಾಗಿ. ಮುನಿರತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತೇವೆ. ಇಟ್ ಈಸ್ ಪ್ರೂವ್ಡ್. ಆರೋಪಿಯು ಸಾಕ್ಷಿ 01 ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ 04 ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರದೆನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ 25 ಪಲ್ಲವಿ ND ರವರು ನೀಡಿರುವ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ. ಜಾತಿ ನಿಂದನೆ, ಮಹಿಳೆಯರ ನಿಂದನೆ ಪ್ರೂವ್ ಆಗಿದೆ ಅಲ್ಲಪ್ಪ. ನೋಟಿಸ್ ಅನ್ನ ಕೊಡ್ರಿ. ನಿಮ್ಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವ್ರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ. ದಲಿತ ವಿರೋಧಿ, ಮಹಿಳಾ ವಿರೋಧಿ. ಅಶೋಕ್ ಅವರೇ ಒಕ್ಕಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ನಿಮ್ ಪಾರ್ಟಿನಲ್ಲಿ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ, ಅದೇನ್ ಬರೇ ಮನ್ ಕಿ ಬಾತ್ಗೋಸ್ಕರನಾ? ನೋಡಿ ಏನಂತಾರೆ, ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ 31R, 31S, 31U, 32VA ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ 1989 ಮತ್ತು ಕಲಾಂ 153A1A B 504, 506 IPC ರಡಿಯಲ್ಲಿ ಈ ದೋಷಾರೋಪಣಾ ಪಟ್ಟಿ ಆಗಿದೆ. ಕೊಟ್ಟಿದಾರಲ್ರಿ. ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ. ನಾರಾಯಣ ಸ್ವಾಮಿ ಅವರೇ ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ, ಎಲ್ಲೋಯ್ತು ನಿಮ್ದು? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ? ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರಾ, ಖರ್ಗೆ ಅವರಿಗೆ ಬೈತೀರಾ, ನಮ್ಗೆ ಬೈತೀರಾ, DK ಶಿವಕುಮಾರ್ ಅವರಿಗೆ ಬೈತೀರಾ, ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು. ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ, ನಮ್ಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ. ನಿಮ್ಗೆ ನಾನು ಬಹಳ ಸಿಂಪಲ್ ಆಗಿ ಕೇಳ್ತಾ ಇರೋದು ಸರ್, ಇವ್ರಿಗೆ ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ. CM ಅವ್ರು ಯಾಕೆ ರಾಜೀನಾಮೆ ತಗೋತಾ ಇಲ್ಲ? ನೀವ್ ಯಾಕೆ ರಾಜೀನಾಮೆ ತಗೋತಾ ಇಲ್ಲ? ನಿಮ್ಮ ಪಾರ್ಟಿದು ಯತ್ನಾಳ್ ಅವ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟಿದಾರ ಸರ್? ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ಯಾ? ಒಂದು ನೋಟಿಸ್ ಕೊಟ್ಟಿದಾರ ವಿಜೇಂದ್ರ ಅವರು? ಒಂದು ನೋಟಿಸ್ ಯಾರಾದ್ರೂ ಇಲ್ಲಿ ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣ ಸ್ವಾಮಿ ಚೆಲುವಾದಿ ಹೇಳಿದಾರ? CT ರವಿ ಹೇಳಿದಾರ? ಕುಮಾರ್ ಬಂಗಾರಪ್ಪ ಔಟ್ ರೈಟ್ ಆಗಿ ಹೇಳಿದ್ದಾರೆ, ಹೊಸ ವರ್ಷ ಹೊಸ ಅಧ್ಯಕ್ಷ. ಅದು ನನಗೆ ಗೊತ್ತಾಗಿಲ್ಲ, ಅದು ರೋಮನ್ ಕ್ಯಾಲೆಂಡರ್ ನಮ್ ಕ್ಯಾಲೆಂಡರ್ ಸಂಕ್ರಾಂತಿ ಟೈಮ್ನಲ್ಲ. ಏನೇ ಇದ್ರು ಇನ್ನೊಂದು 10-15 ದಿನ ಅದಕ್ಕೆ ಓಡೋಗಿರ್ಬೇಕು ಮೇಲೆ. ರಿಪೋರ್ಟ್ ಕಾರ್ಡ್ ಕೊಟ್ಟು
ಸರ್ ನಾವು ಪ್ರಿಯಾಂಕ್ ಖರ್ಗೆಗೆ ಒಂದು 50 ಸರಿ ಬೈದಿದ್ದೀನಿ, CM ಸಾಹೇಬ್ರಿಗೆ ಒಂದು 100 ಸರಿ ಬೈದಿದ್ದೀನಿ, ವಕ್ಫ್ ಹೋರಾಟದಲ್ಲಿ ನಾವು 4 ಬಣ ಆಗಿದ್ದೀವಿ, ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಉಳಿಸ್ಕೊಳ್ಳಿಕ್ಕೆ. ದಯವಿಟ್ಟು ಫಸ್ಟ್ ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ, ಆಮೇಲೆ ನನ್ನ ಹತ್ರ ಬನ್ನಿ. ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮೂಗ್ ಕೆಳಗಡೆ ಆಗ್ತಾ ಇರುವಂತ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ, ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ? ಈಶ್ವರಪ್ಪ ಅವ್ರ ಪ್ರಕರಣಕ್ಕೆ ಮತ್ತು ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ? ಮತ್ತೆ ನೀವು ನಿನ್ನೆ ನೋಡಿರ್ಬೇಕು, ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ, ನಾವೆಲ್ಲಿ ಹೋಗ್ತೀವಿ ನಮ್ಗೆ ಮುದ್ಗೆ ಹಾಕ್ಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತಾರಂತೆ, ಮತ್ತು ನಾವು ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂತೆ. ಸೊ ಬಿಜೆಪಿ ಟೂಲ್ ಕಿಟ್ ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಅದು ಯಾಕೆ 31st ಬಿಟ್ರೋ ಏನೋ ನ್ಯೂ ಇಯರ್ ಪಾರ್ಟಿಗೆ ಇರಬೇಕು. ಅದು ಅವ್ರ ವೀಕೆಂಡ್ ರಾಜಕಾರಣಿಗಳು, ವೀಕ್ ಡೇ ರಾಜಕಾರಣಿಗಳು ಇವರೆಲ್ಲರೂ. ಈಗ ಇವ್ರು ಕಲಬುರ್ಗಿಗೆ ಬರ್ತಾ ಇದಾರಲ್ಲ, ಇದಕ್ಕೆಲ್ಲ ಉತ್ತರ ಕೊಟ್ಟು ಬರಲಿ. ಮಣಿಕಂಠ ರಾಠೋಡಿ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ, IPL ದಂಧೆ ಯಾರು ನಡೆಸ್ತಾ ಇರೋದು, ಅವ್ರ ಕೇಸ್ ಏನಾಗ್ತಾ ಇವೆ. ಮತ್ತೆ ನನಗೆ ಬಿಜೆಪಿ ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ, ಪಾಪ ಕಲಬುರ್ಗಿನಲ್ಲಿರ್ಬೋದು, ಇಲ್ಲಿರ್ಬೋದು, ಈ ಡ್ರಾಮಾ ಸೇನೆಗಳನ್ನ ಮುಂದೆ ಮಾಡ್ಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾವುದೇ ರೀತಿಯಾದಂತ ಸಾಮರ್ಥ್ಯ ಇಲ್ಲ ಅಂತ ಬಹಳ ಎದ್ದು ಕಾಣುತ್ತೆ ನೋಡಿ. ಇಲ್ಲಿ AJP, YJP, BJP ಇದ್ರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ. ಅಲ್ಲಿ BJP ಏನು ನಡೆಯಲ್ಲ. ಅವರೆಲ್ಲ ಏನ್ ಹೇಳ್ತಾರೆ, ಅವರೆಲ್ಲ ಏನ್ ತಾಳ ಹಾಕ್ತಾರೆ ಅದಕ್ಕೆ ಕುಣಿತಾರೆ ಇವರೆಲ್ಲ. ಸೊ ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ, ಬಂದಾಗ ತನಿಖೆನೂ ಆಗ್ಲಿ. ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳ ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನು ಹೊರಗೆ ಬರಲಿ. ಬಿಜೆಪಿ ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗೋದು ಖಂಡಿತ. ನಾ ಬರೆದು ಕೊಡ್ತೀನಿ ನಿಮಗೆ. ಈಗ 1 ವಾರ ಆಗ್ತಾ ಬಂತು, ಯಾವುದೇ ರೀತಿಯಾದಂತ ಒಂದು ದಾಖಲೆ ಕೊಟ್ಟಿಲ್ಲ, ಪುರಾವೆ ಕೊಟ್ಟಿಲ್ಲ, ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದೇ ಹೊರತು ಅವ್ರ ಹತ್ರ ದಾಖಲೆಗಳಿಲ್ಲ. ನಾವು ದಾಖಲೆಗಳನ್ನ ನಾವು ಕೊಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಇದರಿಂದ ಅವರಿಗೆ ಇನ್ನ ಹೆಚ್ಚು ಅವಮಾನ ಆಗೋದು ಹೊರತು ಇದರಿಂದ ಯಾವುದೇ ರೀತಿಗೆ ಸರ್ಕಾರಕ್ಕೆ ಇದು ಮಾಡಲ್ಲ. ನಾವು ಮೊದಲೇ ದಿನದಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿಗೆ ಆಗಿದೆ. ಅದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೇವೆ. ರೈಲ್ವೆ ಪೊಲೀಸಿಂದ ಈಗಾಗಲೇ CIDಗೆ ಮೊನ್ನೆ ಹಸ್ತಾಂತರ ಆಗಿದೆ. ಅವರು ಕೂಡ ಏನೇನು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿಬಿಟ್ಟು ಆರೋಪಿಗಳಿಗೆ ಯಾವಾಗ ಕರೆಸಬೇಕು, ಏನ್ ಮಾಡಬೇಕು ಅಂದ್ಬಿಟ್ಟು ಕೂಡ ಅವರು ರೂಪರೇಷೆ ಹಾಕೊಂತ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಅಂದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು, ಮತ್ತೆ ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳೋದು ಮಾಡೋದಿರ್ಬೋದು, ಅದು ನಾವು ಮಾಡ್ತೀವಿ. ಅವರ ಕುಟುಂಬದ ಜೊತೆ ನಾವು ಇದ್ದೇವೆ. ಅವರು ಇನ್ನ ಈ ಒಂದು ಶಾಕಿಂದ ಹೊರಗೆ ಬಂದಿಲ್ಲ ಅಂತ ನಾನು ಕೇಳ್ಪಟ್ಟಿರೋದಲ್ಲಿ. ಸೊ ಆದ್ರಿಂದ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂಗೆ ಪರಿಹಾರ ಇರ್ಬೋದು, ಮತ್ತೆ ಬೇರೆ ಇನ್ನಿತರ ಏನಾದರೂ ಸಹಕಾರ ಇದ್ರೆ ಅದನ್ನ ನಾವು ಮಾಡ್ತೀವಿ. ಅದನ್ನ ಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಅಂತ ನಾನು ಬಯಸ್ತಾ ಇದ್ದೀನಿ. ಹಿಂದಿನ ಬಿಜೆಪಿ ಸರ್ಕಾರ ತರ ಸುಮ್ಮನೆ ರಾಜಕೀಯ ಮಾಡಕ್ಕಲ್ಲ, ನಮ್ದು ಜವಾಬ್ದಾರಿ ಇದೆ. ನ್ಯಾಯ ಕೊಡಿಸೋದು ಜವಾಬ್ದಾರಿ ಇದೆ, ಮತ್ತೆ ಪರಿಹಾರ ಕೂಡ ಕೊಡಿಸೋದು ನಮ್ಮದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ಬಯಸ್ತಾ ಇದ್ದೀನಿ. ನಾನು ಕೇಳಿರುವ ಪ್ರಶ್ನೆಗಳಿಗೆ ಬಿಜೆಪಿಯವರು ನೇರವಾಗಿ ಲಾಜಿಕ್ ಆಗಿ ಉತ್ತರ ಕೊಡ್ಲಿ. ಥ್ಯಾಂಕ್ ಯು. ನೋಡಿ, ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿ ಇಲ್ಲ. ನೋಡಿ, ಪ್ಲೀಸ್ ಡೋಂಟ್ ಕೋಟ್ ಮೀ. ಅಂದ್ರೆ ನನ್ನ ಮಾಹಿತಿ ಪ್ರಕಾರ ಅವರು 24-25 ವರ್ಷ ಅಷ್ಟೇ ಹುಡುಗಂಗೆ. ಆಮೇಲೆ ಅವನು ಯೂನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದು ಕಂಪನಿನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಥವಾ ಡಿಸೈನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೇವೆ, ಅವನೇ ಹೇಳ್ತಾನೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದ್ರೆ, ಅವರು ಕಂಪನಿ ಥ್ರೂ ಕೆಲಸ ಮಾಡಿಸ್ಬೇಕು ಅಂತ ಏನಾದರೂ ಆಸೆ ಇರ್ಬೋದು. ಬೇಕಾದ್ರೆ ಗುತ್ತಿಗೆದಾರರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ, ಬೀದರ್ನಲ್ಲೂ ಇಲ್ಲ, ಕಲಬುರ್ಗಿನಲ್ಲೂ ಇಲ್ಲ, ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದೀವಿ. ನಮ್ಮಲ್ಲಿ ಅವ್ನು ನೋಂದಣಿ ಆಗಿಲ್ಲ ಅಂತಾನೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಯಾರು ಗುತ್ತಿಗೆದಾರರು, ಕ್ಲಾಸ್ 3 ಯಾರು, ಕ್ಲಾಸ್ 2 ಯಾರು, ಕ್ಲಾಸ್ 1 ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ, ಅಂಟಿಲ್ ಅಂಡ್ ಅನ್ಲೆಸ್ ದೇ ಆರ್ ಡೂಯಿಂಗ್ ಸಮ್ ವರ್ಕ್. ಸೊ ಅದಾಗಲೇ ಸ್ಪಷ್ಟವಾಗಿ ಗುತ್ತಿಗೆದಾರ ಸಂಘ ಹೇಳಿದ್ದಾರೆ. ಈಗ ಬಿಜೆಪಿ ಹೋರಾಟ ಅಥವಾ ಹೇಳಿಕೆಗಳು ತಮ್ಮನ್ನೇನಾದರೂ ರಾಜಕೀಯವಾಗಿ ವಿಚಲಿತರನ್ನಾಗಿ ಮಾಡಿದೆಯಾ ಅಥವಾ ಅನ್ಸುತ್ತಾ ನಾನು ವಿಚಲಿತನಾಗಿದ್ದೇನೆ ಅಂತ?
ಇಲ್ಲೇ ಕೂತಿದ್ದೀನಲ್ಲ ನಾನು, ಇಲ್ಲೇ ಕೂತ್ಬಿಟ್ಟು ನೇರವಾಗಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಮಾರ್ಕ್ ಮೈ ವರ್ಡ್ಸ್, ಇದರಿಂದ ನಮಗೇನು ವಿಚಲಿತ ಆಗೋದಿಲ್ಲ, ಸರ್ಕಾರಕ್ಕೆ ಏನಾಗೋದಿಲ್ಲ, ಇವ್ರಿಗೆ ಅವಮಾನ ಆಗುತ್ತೆ. ಇನ್ನೂ ಒಂದು 4-5 ದಿನ ಕೊಡಿ, ಎಲ್ಲ ಬರುತ್ತಲ್ಲ ಆಚೆ. ಈಗ ನೋಡಿ, ಯಾರೋ ಇಬ್ರು ವ್ಯವಹಾರವನ್ನ ತಂದು ಸರ್ಕಾರಕ್ಕೆ ಹಾಕಿದ್ರೆ, ಈಗ ಇವ್ರ ಆರೋಪಿಗಳು ಏನ್ ಹೇಳೋದು, ನಮಗೆ EMD ಬೇಕಾಗಿ, ಅವ್ರಿಗೆ EMD ಬೇಕಾಗಿತ್ತು ಅಂತ, ಅದಕ್ಕೆ ನಾವು ದುಡ್ಡು ಕೇಳೋದು, ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಇಟ್ ಇಸ್ ನಾಟ್ ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ, ಇಟ್ಸ್ ಅ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಈಗ ಅವ್ರು ಏನ್ ಹೇಳ್ತಾ ಇದಾರೆ, ಇಲ್ಲ ಟೆಂಡರ್ ಕೊಡಿಸ್ತೀನಿ ಅಂತ, ಅದಕ್ಕೆ ನಾವು, ಬಟ್ ಟೆಂಡರ್ ಕೊಡಿಸ್ತಾ ಇದ್ರೆ ಅವ್ರಿಗೆ ಯಾಕೆ EMD ಹಾಕ್ತಾರೆ? ಈಗ ಯಾವುದು ಕೂಡ ಅವ್ರು ಹೇಳಿರೋದು, KID ಟೆಂಡರ್ ಇರ್ಬೋದು, ಝೂ ಅಥಾರಿಟೀಸ್ ಇರ್ಬೋದು, ಅಥವಾ RWS ಇರ್ಬೋದು, ಅವು ಯಾವ್ದು ಟೆಂಡರ್ ಅವ್ರಿಗೆ ಆಗಿಲ್ಲ ಅಲ್ಲ. ಅವ್ರು ಯಾವ್ದು ಅಲ್ಲಿ ಉಲ್ಲೇಖಿಸಿದ್ದಾರೆ ಅದರಲ್ಲಿ. ಸೊ ಹಾಗಾದ್ರೆ ಇವ್ರು ಹೇಳಿದ ಪ್ರಕಾರ ಆಗ್ಬೇಕಾಗಿತ್ತಲ್ಲ ಟೆಂಡರ್. ಅಂದ್ರೆ ಇಫ್ ದೇ ವರ್ ಏಬಲ್ ಟು ಇನ್ಫ್ಲೂಯೆನ್ಸ್ ದ ಗವರ್ಮೆಂಟ್, ಅವರು ಟೆಂಡರ್ ಆಗ್ಬೇಕಾಗಿತ್ತಲ್ಲ. ಸೊ ಅದೇನಾಗಿದೆ, ಸತ್ಯಾಂಶ ಬರಲಿ. ಅಲ್ಲೊಂದು ಕತೆ ಹೇಳ್ತಾ ಇದ್ರೆ, ಇಲ್ಲೊಂದು ಕತೆ ಹೇಳ್ತಾ ಇದ್ರೆ, ಯಾವ ವರ್ಷನ್ ಕರೆಕ್ಟು ಅಂತ ತಾನೇ ನಾವು ಹೇಳಿರೋದು, CID ತನಿಖೆ ಮಾಡಲಿ ಅಂತ. ಆದ್ರೆ ಇದು ಇವ್ರೇನ್ ರಾಜಕೀಯ ಮಾಡಕ್ ಕೊಡ್ತಾ ಇದ್ದಾರೆ, ಅದು ಎಷ್ಟು ಮಟ್ಟಕ್ಕೆ ಲಾಜಿಕಲ್ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ. ಈಗ ಈಶ್ವರಪ್ಪ ಅವ್ರದ್ದು ಪ್ರಕರಣದ ನಾನು ಹೇಳಿದ್ನಲ್ಲ, ಇದು ಸ್ಪಷ್ಟವಾಗಿ ಓದಕ್ಕೆ ಹೇಳಿ ಅವರಿಗೆ, ಅದೆಲ್ಲ ಇದೆ ಅಲ್ಲ ಅವ್ರ ದಾಖಲೆ ಅವ್ರ ಹತ್ರ. ನಿಮ್ಮ ಕುಟುಂಬದ ಮೇಲೆ ನೋಡಿದ್ರೆ ಯಾವ ತಟ್ಟೆನಲ್ಲಿ ಊಟ ಮಾಡ್ತಾರೆ ಅದರಲ್ಲೇ ಹೇಳಿದ್ರೆ ನಾನು ಏನ್ ಮಾಡಕ್ಕಾಗಲ್ಲ ಬಿಡಿ. ಇಟ್ಸ್ ಅಪ್ರಸ್ತುತ ಅದು. ನಿಮ್ ಫ್ಯಾಮಿಲಿ ಅದೇ ಹೇಳಿದ್ದೀನಲ್ಲ, ಈಗ ಒಂದ್ ಲೈನ್ ನಲ್ಲಿ ನಮ್ ಕಡೆ ಗಾದೆ ಇದೆ ಹಂಗೆ. ಇವ ಏನ್ ಒಂದ್ ಎಲೆಕ್ಷನ್ ಗೆದ್ದಿದ್ದಾರೇನ್ರಿ, ಏನೋ ಪಾರ್ಟಿ ಸೇವೆ ಮಾಡಿದ್ದಾರೆ, ಲೀಡರ್ ಸೇವೆಗಳು ಮಾಡಿದ್ದಾರೆ ಅಂತ MLC ಮಾಡಿದ್ದಾರೆ. ಇನ್ನ 5 ವರ್ಷ ಇರ್ತಾರೆ, ಮಾಡ್ಲಿ. ಅದಾದ್ಮೇಲೆ ಮುಂದಿನ ಸರಿ ಎಲೆಕ್ಷನ್ಗೆ ಲೋಕಸಭಾ ಕೊಡ್ತಾರೋ, ಅಸೆಂಬ್ಲಿ ಕೊಡ್ತಾರೋ, ಅದು ಅವ್ರು ಬಿಟ್ಟು ವಿಚಾರ, ನನಗೇನಕ್ಕಿದೆ. ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್. ಏನಾದ್ರೂ ಲೀಡರ್ ಆಫ್ ಆಪೋಸಿಷನ್ ಅವ್ರದ್ದು ಒಂದು ಸ್ಥಾನಮಾನ ಇದೆ, ಆ ಸ್ಥಾನಮಾನಕ್ಕೆ ಗೌರವ ಕೊಟ್ಕೊಂಡು ನೀವು ಸಕಾರಾತ್ಮಕವಾಗಿ ಟೀಕೆ ಮಾಡೋದು ಅಥವಾ ನಮ್ ಪ್ರಶ್ನೆ ಮಾಡೋದು ಕೇಳಿದ್ರೆ ವಿ ವಿಲ್ ಆನ್ಸರ್. ನೀವು ವೈಯಕ್ತಿಕವಾಗಿ ವಿಚಾರ ತಗೊಳೋದು, ರಾಹುಲ್ ಖರ್ಗೆ ಸರಿ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಸರಿ ಇಲ್ಲ, ನೋಡಿ ನಮ್ ಎಲ್ಲಾ ಕುಟುಂಬದ ಬಗ್ಗೆ ಅವ್ರಿಗೆ ಗೊತ್ತಿದೆ, ಇದನ್ನು ಕೂಡ ಅವ್ರಿಗೆ ಗೊತ್ತಿದೆ. ನಾವು ಇಂಥದ್ದೆಲ್ಲ ಮಾಡೋದು. ಅದೇ ಈಗ ಪರ್ಸನಲ್ ಅವ್ರಿಗೆ ಕೇಳ್ಬೇಕಲ್ಲ. ಹೌ ಕ್ಯಾನ್ ಐ ಆನ್ಸರ್ ಫಾರ್ ಹಿಮ್? ಐ ಆಮ್ ನಾಟ್ ಹಿಸ್ ಸ್ಪೋಕ್ಸ್ ಪರ್ಸನ್, ಐ ಆಮ್ ದ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್. ಬಿಜೆಪಿ ಬಂದಕ್ಕೆ ಈ ಸ್ಥಾನಕ್ಕೆ ಬಂದೆ, ಅಲ್ಲೇ ಇರ್ಬೇಕಾಯ್ತು ಅಂತ ಹೇಳ್ತಾರೆ. ಹೌದು. ಈಗ ಏನಾಗ್ತದೆ ಸರ್, ಈಗ ನೀವು ಕ್ರಿಕೆಟರ್ ಆಗ್ಬೇಕಂತೀರಾ, ಟ್ರೈನಿಂಗ್ ಮಾಡ್ತೀರಾ, ಗಲ್ಲಿ ಕ್ರಿಕೆಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀರಲ್ಲ. ಗಲ್ಲಿ ಕ್ರಿಕೆಟ್ ಇಂದ ಹೋಗ್ತೀರಾ, ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂಗೆ ಹೋಗ್ತೀರಾ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇಂದ ಸ್ಟೇಟಿಗೆ ಆಡ್ತೀರಾ. ಸ್ಟೇಟ್ ನಲ್ಲಿ ಚೆನ್ನಾಗಿ ಆಡಿದ್ರೆ ನ್ಯಾಷನಲ್ ಲೆವೆಲ್ಗೆ ಜೇಶ ತಗೊಂತಾನೆ. ಆ ಸ್ಟೇಟ್ ಲೆವೆಲ್ಗೆ ಬರೋ ತನಕ ಯಾರು ಮಾಡಿದ್ದು? ಅದೆಲ್ಲ ಬಿಡಿ, ಅದು ಅಪ್ರಸ್ತುತ ಸರ್. ಅದು ನಮ್ಗೆ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಏನ್ ಚೀಫ್ ಮಿನಿಸ್ಟರ್ ಬೇಕಾದ್ರೂ ಆಗ್ಲಿ, ನಮ್ಗೇನ್ ಮಾಡೋದಿದೆ? ಐ ಆಮ್ ದ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್, ಐ ವಿಲ್ ಸ್ಪೀಕ್ ಆಸ್ ಆಪೋಸಿಷನ್ ಲೀಡರ್. ಲಾಜಿಕ್ ಆಗಿ ಮಾತಾಡಿ, ಸಕಾರಾತ್ಮಕವಾಗಿ ಟೀಕೆ ಮಾಡಿ, ಪಾಲಿಸಿ ಬಗ್ಗೆ ಕೇಳಿ, ವಿ ವಿಲ್ ಡೂ. ಇಲ್ಲಾಜಿಕಲ್ ಆಗಿ ಕೊಡ್ಲೇಬೇಕು, ಮಾಡ್ಲೇಬೇಕು, ಕಲಬುರ್ಗಿ ರಿಪಬ್ಲಿಕ್ ಕೊಡ್ರಿ ಉತ್ತರ. ನಿಮ್ಮ ಮಣಿಕಂಠ ರಾಠೋಡ್ ಔಟ್ರೈಟ್ ಆಗಿ ನಮ್ಮ ಹೆಂಡತಿ ಮಕ್ಕಳನ್ನ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಅದಕ್ಕೆ ಏನಾದ್ರೂ ಉತ್ತರ ಇದೆ ನಿಮ್ಮ ಹತ್ರ? ನೀವೇನು ಮಾತಾಡ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀರಾ, ಹೇಳ್ತೀರಲ್ಲ. ಮುನಿರತ್ನ ಒಬ್ರು ದಲಿತ ಮಹಿಳೆಗೆ ಏನ್ ಮಾಡಿದಾನೆ ಅಂತ ನಿಮ್ದು FSL ರಿಪೋರ್ಟ್ ಇದೆ ಅಲ್ಲ, ಏನಂತೀರಾ ಅದಕ್ಕೆ? ನಿಮ್ಮ ಪಾರ್ಟಿನಲ್ಲಿ ಇರೋರಿಗೆ ನೀವು ಪ್ರಶ್ನೆ ಮಾಡೋ ನೀವು ತಾಕತ್ ಇಟ್ಕೊಂಡಿಲ್ಲ. ಪ್ರಿಯಾಂಕ್ ಖರ್ಗೆ ಇಸ್ ವೆರಿ ಫಾರ್. ಫಸ್ಟ್ ಅವ್ರಿಗೆ ನೋಡಕ್ ಹೇಳಿ. ನಾನು ಹೇಳಿದ್ದೀನಿ, ನನ್ಗೆ ಗೊತ್ತಿಲ್ಲ ಯಾವ ವಿಚಾರದಂತ. ನನ್ನ ಬಲವಾದ ಮೂಲಗಳು ಏನು ಹೇಳ್ತವೆ ಅಂದ್ರೆ, ಸ್ವಲ್ಪ ಇದ್ರದ್ದು ಚರ್ಚೆ ಆಗಿದೆ, ಬೇರೆದು ಚರ್ಚೆ ಆಗಿದೆ. ನಾನು ಹೇಳಿಲ್ಲ ರಿಪೋರ್ಟ್ ಕಾರ್ಡ್ ಯಾರಿಗೆ ಸರಿ ಬೈದಿದೀವಿ ಅಂತ. ಪರಿಣಾಮಕಾರಿಯಾಗಿ ಏನು ಸರ್ಕಾರಕ್ಕೆ ನೀವೇ ಹೇಳಿ. ಮೊನ್ನೆ ಕೌನ್ಸಿಲ್ ನಡೀತಾ ಇಲ್ಲ ಇವರೇ, ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಕೊಡ್ಲಿಕ್ಕೆ ಆಯ್ತಾ ಇವ್ರ ಕಡೆಯಿಂದ? ಅಂದ್ರೆ ಅಸಮರ್ಥರು ಸರ್ ನೀವು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ. ನಾ ಹೇಳಿದ್ದೀನಲ್ಲ, ಬಿಜೆಪಿಯರ ಅಸಮರ್ಥ ನಾಯಕತ್ವವನ್ನ ಬೆಳೆಸಲಿಕ್ಕೆ ಗವರ್ನರ್ಗಳನ್ನ ಇಟ್ಕೊಂಡಿರೋದು. ಇವತ್ತಿಂದ ಅಲ್ಲ, ಮುಂಚೆಯಿಂದ ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಯಾರಿದಾರ್ರಿ, ತೋರಿಸ್ಬಿಡಿ ನಮ್ಗೆ. ನಾಳೆ ತನಕ ಡೆಡ್ಲೈನ್ ಬರೀ ಕೊಟ್ಟಿದ್ದಾರಲ್ಲ ಸರ್. ಬರ್ಲಿ, ಸ್ವಾಗತ. ಕಲಬುರ್ಗಿಗಲ್ಲ ಬರ್ಲಿ. ನಾನು ಹೇಳಿದ್ದೀನಲ್ಲ, ಅಲ್ಲಿ ನಮ್ಮ ಹುಡುಗರಿಗೂ ಹೇಳಿದ್ದೀನಿ, ಎಲ್ಲ ನಮ್ಮ ಸಂಘಟನೆದವರಿಗೂ ದಯವಿಟ್ಟು ಅವರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಇಶ್ಯೂ ಬೇಸ್ಡ್ ಇರ್ಬೇಕಲ್ಲ, ಮಾತಾಡಲಿಲ್ಲ ಅಂದ್ರೆ ಬರೀ ಕಿರ್ಚ್ಬೇಕಾಗತ್ತೆ. ಈಗ ಇಲ್ಲಪ್ಪ ಹಂಗಲ್ಲ, ನೀವೆಲ್ಲ ಹಿಂಗೆ ಹೇಳ್ತೀರ ಅಂದ್ರೆ ಅವ್ರ ಕ್ಷೇಮಾಭಿವೃದ್ಧಿ ಅಪ್ಪ. ಯಾಕಂದ್ರೆ ನೋಡಿ, ಲಾಜಿಕಲಿ ಹಿಂಗ್ ಮಾತಾಡಿದ್ರೆ ಜನನು ಕೇಳ್ತಾರೆ.
ಈಗ ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ, ದಾಖಲೆ ಇಲ್ಲ ಅಂದ್ರೆ ಕೂಗೋದು ಜಾಸ್ತಿ ಆಗುತ್ತೆ. ಕೂಗೋದು ಜಾಸ್ತಿ ಆದಾಗ ಬಾಯಾರಿಕೆ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದೀನಿ, ಕ್ಷೇಮಾಭಿವೃದ್ಧಿ ನಾಟ್ ಇನ್ ಎನಿ ಅದರ್ ವೇ. ಬರೀ ಕಾಫಿ ಟೀ ಅಷ್ಟೇ ಸರ್? ಇಲ್ಲ ಬೇಡ, ಕಾಫಿ ಟೀ ಡ್ರಾಪ್ ಮಾಡಿದೀವಿ. ಎಳ್ನೀರು, ಮಜ್ಜಿಗೆ, ನೀರು. ಖರ್ಗೆ ಅವರ ಪುತ್ರ ಅಂತ ಹೇಳಿನೇ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದಾರ ಈಗ ನೋಡಿ, ಇದನ್ನ ನಿನ್ನೆ ಹೇಳಿದ್ರು. ನಿನ್ನೆ ಬಿಜೆಪಿ ಅವರು ಖರ್ಗೆ ಅವ್ರ ಪುತ್ರ ಇದನ್ನಂತಾನೆ ಮಂತ್ರಿ ಆಗಿದ್ದೀನಿ. ಈಗ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಮೈ ಫಾದರ್. ನಾನಂತೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅಲ್ಲ, ಇವ್ರುಗಳಿಗೆ ಯಾಕೆ ಇವ್ರ ತಂದೆಯವ್ರ ಮೇಲೆ ಅಷ್ಟು ಗೌರವ ಇಲ್ಲ, ಪ್ರೀತಿ ಇಲ್ಲ. ವಿಜೇಂದ್ರ ಅವರೆಲ್ಲ ಬಹಳ ಸಂಘಟನೆಯಿಂದ ಬಂದ್ರ. ಎಷ್ಟು RSS ಶಾಖೆಗಳು ಅಟೆಂಡ್ ಆಗಿದ್ದಾರೆ ತೋರಿಸಿ. ಎಷ್ಟು ಜನ ಇದಾರೆ? ಕುಟುಂಬ ರಾಜಕೀಯ ನಮ್ದ್ರಲ್ಲಿ ಜಾಸ್ತಿ ಇದೆ, ಬಿಜೆಪಿನಲ್ಲಿ ಇದೆ. ಚೆಕ್ ಮಾಡಿ ನೋಡ್ಬಿಟ್ರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವ್ರಿಗೆಲ್ಲರಿಗೂ DNA ಟೆಸ್ಟ್ ಮಾಡಕ್ ರೆಡಿ ಇದೀನಲ್ಲ ನಾನು. ಉಚಿತವಾಗಿ ಮಾಡಿಸಿದೀನಿ, ಇವ್ರು ತಗೊಂತ ಇಲ್ಲ. ಬಹುಶಃ ಅವರಿಗೆ ಹೆದರಿಕೆ ಏನಾದ್ರೂ ಗೊತ್ತಾಗ್ಬಿಡ್ತದ ಅಂತ ಬೇರೆದು. ಈಗ ಯಾವಾಗ್ಲೂ ಖರ್ಗೆ ಅವರಿದ್ದಾನೆ ಆಗಿದ್ರೆ ಖರ್ಗೆ ಹೌದು ಅಪ್ಪ ನನ್ನ ಖರ್ಗೆ ಮಗ ನಾನೇನು ಇಲ್ಲ ಅಂತೀವಿ ಅನ್ನಕ್ಕಾಗ್ತದ? ಬ್ಯಾಟ್ ಹಿಡಿಲಾರ್ದವರಿಗೆ ನೀವು BCCI ಚೇರ್ಮನ್ ಮಾಡ್ತೀರಾ, ಇವ್ರಿಗೆಲ್ಲರಿಗೂ ನೀವು BCCI ಅಲ್ಲ ICC, ಈಗ ICC ಚೇರ್ಮನ್ ಮಾಡ್ತೀರಾ. ಏನಿದೆ ರೀ? ನಿಮ್ಗೆ ನೀವು ತಗೊಂಡ್ಬಿಡಿ, ನಿಮ್ದು ಫಸ್ಟ್ ಸಾಲ ಮೊದಲೇ ಸಾಲಿನಲ್ಲೇ ತಗೊಂಡ್ಬಿಡಿ. ಯಾರ್ಯಾರು ಏನೇನಿದಾರಂತ MLCಗಳಿರ್ಬೋದು, MLAಗಳಿರ್ಬೋದು. ಈಗ 4 ಸರಿ ನಾನು ಚುನಾವಣೆ ಮಾಡಿದ್ದೀನಿ, 3 ಸರಿ ಗೆದ್ದಿದ್ದೀನಿ. ಈಗ ನಾವಾಗಿರ್ಬೋದು, ದಿನೇಶ್ ಗುಂಡ್ರಾವ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಯಾವತ್ತಾರ ಹೇಳಿದೀವ ಇಲ್ಲಪ್ಪ ನಾವು ನಮ್ಮ ತಂದೆಯವ್ರ ಹೆಸರು ಇಲ್ಲ ಅನ್ನೋದು ಬರ್ತಾ ಇರಲಿಲ್ಲ ಅಂತ? ಹೌದು, ಅವರು ಮಾಡಿದ್ದಾರೆ. ಅದು ಹೋಲಿಕೆ ಯಾವಾಗ್ಲೂ ಇದ್ದೇ ಇರ್ತದೆ. ಆದ್ರೆ ಅವ್ರು ಸಾಧನೆ ಮಾಡಷ್ಟು ನಾವು ಮಾಡಕ್ಕಾಗ್ತದ? ಇಂಪಾಸಿಬಲ್. ಖರ್ಗೆ ಸಾಹೇಬ್ರು ಮಾಡಿರೋದು ಅಚೀವ್ಮೆಂಟ್ಸ್ ನಾವು ಮಾಡಕ್ಕಾಗ್ತದ? ಇಲ್ಲ. ಬಟ್ ಹಂಗಂತ ನಾವೇನು ಮಾಡೇ ಇಲ್ಲ. ನಾವು ವಿ ಆರ್ ನಾಟ್ ಸೆಲೆಕ್ಟೆಡ್ ಅಲ್ಲ, ವಿ ಆರ್ ಎಲೆಕ್ಟೆಡ್. ಬಿಜೆಪಿನಲ್ಲೂ ಎಲೆಕ್ಟೆಡ್ ಅಲ್ವಾ? ಅವ್ರೇನಾದ್ರೂ ಎಲೆಕ್ಟ್ ಆದ್ರೆ ಅವರು ಇಲ್ಲ ಬಹಳ ಕೆಳಮಟ್ಟದಿಂದ ಬಂದವರು ಅಂತ, ನಾವಾದ್ರೆ ಸೆಲೆಕ್ಟೆಡ್ ಅಂತ. ಹೆಂಗೆ ರಾಜನಾಥ್ ಸಿಂಗ್ ಮಗಂಗೆ ಹೆಂಗ್ ಟಿಕೆಟ್ ಸಿಕ್ತು? ಅವೆಲ್ಲ ನಾವು ಚರ್ಚೆಗೆ ರೆಡಿ ಇದ್ದೀವಿ. ಅವ್ರ ಚರ್ಚೆಗೆ ರೆಡಿ ಇದಾರ ಕೇಳಿ. ಕ್ಷಮೆ ಇರಲಿ, ಆದ್ರೆ ಅನಿವಾರ್ಯ. ಏನಂತ ಬರ್ದಿದ್ರು ಸಂತೋಷ್ ಅವರು? ನನ್ನ ಸಾವಿಗೆ ಸಂತೋಷ್ ಪಾಟೀಲ್ ಅವರು ಬೆಳಗಾಂ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನ್ ಬರ್ದಿದ್ದು ಅಂತ ಬಹಳ ಸ್ಪಷ್ಟವಾಗಿ ಓದ್ತೀವಿ. ಕನ್ನಡದಲ್ಲಿದೆ, ಕಿವಿಗೊಟ್ಟು ಕೇಳಿ. ನಾರಾಯಣ ಸ್ವಾಮಿ ಅವರೇ ಕಿವಿಗಟ್ಕೊಳ್ಳಿ. ಬಿಜೆಪಿ ಅವರೇ ಏನಂತ ಹೇಳ್ತಾರೆ? ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ KS ಈಶ್ವರಪ್ಪನವರು. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ನನ್ನೆಲ್ಲ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ. ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ BS ಯಡಿಯೂರಪ್ಪನವರು ಹಾಗೆಯೇ ಅವರಿವರಲ್ಲ ಅನ್ನದೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು. ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಸಾದ್ಗೆ ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ. ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಓದ್ತೀನಿ, ಕಿವಿಗೊಟ್ಟು ಕೇಳಿ ಬಿಜೆಪಿಯವರೇ. ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ KS ಈಶ್ವರಪ್ಪನವರು. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಏನಾದ್ರೂ ಬರ್ದಿದಾರೇನಪ್ಪ ನನ್ನ ಬಗ್ಗೆ ಇಲ್ಲಿ ಇನ್ ದ ಡೆತ್ ನೋಟ್? ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ವಾ? ಇನ್ನು ಕನ್ನಡ ಬರೋದಿಲ್ವಾ ಇವರಿಗೆ? ಅಥವಾ ಬೇಕಂತ ಹಿಂಗ್ ಮಾಡ್ತಾ ಇದ್ದಾರ? ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂದಿನ ಸರ್ಕಾರ ಸಹಾಯ ಹಸ್ತ ನೀಡಬೇಕು. ಏನ್ ಸಹಾಯ ಹಸ್ತ ನೀಡಿದ್ರು? ಕಾಂಪನ್ಸೇಷನ್ ಕೊಟ್ರ? ನೌಕರಿ ಕೊಟ್ರ? ಮತ್ತೆ ಯಡಿಯೂರಪ್ಪ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ. ನೋಡಿ ಎಷ್ಟು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು. ಪ್ರಧಾನಮಂತ್ರಿ ಹೆಸರು ಹೇಳಿ ಉಲ್ಲೇಖಿಸಿದ್ದಾರೆ. ಪ್ರಧಾನಮಂತ್ರಿ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ BS ಯಡಿಯೂರಪ್ಪರವರು ಸಹಾಯ ಮಾಡಬೇಕು. ಅವ್ರಿವ್ರು ನೋಡ್ಲಾರ್ದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದ್ದಾರೆ. ಎಷ್ಟು ಸರಿ ಹೋಗಿದ್ರಿ ವಿಜೇಂದ್ರ ಅವರು? ಇಲ್ಲಿ ಹೋಗಿದ್ರ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಏನಾದ್ರು ನೀನ್ ಮೊನ್ನೆ ಬೀದರಿಗೆ ಹೋದಾಗ 5 ಲಕ್ಷ ದುಡ್ಡು ತಗೊಂಡು ಹೋಗಿದ್ರಲ್ಲ, ಇಲ್ಲಿ ಯಾಕೆ ಹೋಗಿಲ್ಲ? ಏನಂತಾರೆ ಇದಕ್ಕೆ ಮತ್ತೆ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರಾ ಸರ್ ತಾವೆಲ್ಲರೂ? ಎಲ್ಲಿದ್ದಾರೆ? ಸುಮ್ಮನೆ ಇಶ್ಯೂ ಮಾಡಬೇಕು ಮಾಡ್ತಾ ಇದ್ದಾರೆ ಇವರು.
ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಮೊಸಳೆ ಕಣ್ಣೀರು ಸುರಿಸಿದ್ರು. ಆ ಕಡೆ ನೌಕರಿ ಕೊಟ್ಟಿಲ್ಲ, ಇವ್ರು ಹೋಗಿ ಯಾರು ಅವ್ರ ಲೀಡರ್ಗಳು ಹೋಗಿ ಭೇಟಿ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಮಾಜದ ಹೆಸರು ತಗೊಂಡಿದ್ದಾರೆ, ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ. ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ. ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇನ್ರಿ ಬಿಜೆಪಿಯವರಿಗೆ? ಬೇಕಂತ ನೀವು ಯಾರೋ ಒಬ್ರು ಬರ್ದಿರೋದನ್ನ ತಿರ್ಚಿ ಮುರ್ಚಿ ಹಾಕ್ತಿರಲ್ಲ, ನಾಚಿಕೆ ಬರಲ್ವಾ ನಿಮ್ಗೆ? ಈಗ ನಿನ್ನೆ ಸಿ ಟಿ ರವಿ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ರಾಜೀವ್ ಅವರು ಇರ್ಬೋದು, ಇವೆಲ್ಲ ಸುಳ್ಳಿನ ಶೂರರಾಗ್ಬಿಟ್ಟಿದ್ದಾರೆ. ನೀವು ಕೇಳಿದ್ರಲ್ಲ ಮೊನ್ನೆ ನಮ್ಮೊಬ್ರು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಇವರೆಲ್ಲ ದಿನ ದಾಳಿ ಮಾಡ್ತಾರೆ, ನಿಮ್ಗೆ ಯಾಕೆ ಇವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಲ್ಲ ಅಂತ ಕೇಳಿದ್ರು. ಹಾಕಿದ್ದೀನಿ. ಇದೇ ರಾಜೀವ್ ಮೇಲೆ 24/1/2024 ರಾಜೀವ್ ಅವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಿದ್ರು. ಇನ್ನೂ ಉತ್ತರ ಬಂದಿಲ್ಲ. ಈ ಸುಳ್ಳಿನ ಶೂರರು ಏನಿದ್ದಾರೆ, ಹಿಟ್ ಅಂಡ್ ರನ್ ಮಾಡೋದು ಅಷ್ಟೇ ಗೊತ್ತು. ಅವಾಗ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ? ಶ್ರೀ ಪ್ರಿಯಾಂಕ್ ಖರ್ಗೆ has declared assets to 750 crores at the age of 24-25 and Shri Priyank Kharge has not faced any struggle or hardship to earn the assets of 750 crores. 750 ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ. ಯಾವಾಗ? 24-25 ವರ್ಷಕ್ಕೆ. ಅಫಿಡವಿಟ್ ಅನ್ನೋದೇನು ಗೊತ್ತಿಲ್ಲ. ಇವ್ರು ಹೆಂಗ್ PSI ಪಾಸ್ ಆಗಿದ್ರು ಇವರೆಲ್ಲರೂ? ಈಗ ಇದಕ್ಕೆ ಉತ್ತರ ಎಲ್ಲಿದೆ? ಇಂಥದ್ದು ಡಿಫಮೇಷನ್ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದ್ದೀವಿ, ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದೀವಿ, ಬಿಜೆಪಿ ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ. ನಾವು ಸುಮ್ಮನೆ ಇದು ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ಮನಿದ್ವಿ. ಆದ್ರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೇ ಸುಳ್ಳು. ಇವ್ರ ಬಂಡವಾಳನೇ ಅದಾಗಿದೆ. ಆ ಕ್ಯಾಮ್ರಾ ನೋಡ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ. ಅದು ಬಾಯಿ ಬಂದಿದ್ದು ಮಾತಾಡ್ತಾರೆ. ಅದು ಸರಿನಾ ತಪ್ಪ, ಅದು ಫ್ಯಾಕ್ಟ್ಸ್ ಫಿಕ್ಷನ್ ಮಿತ್ತ ಹಿಸ್ಟ್ರಿನಾ ಏನು ಗೊತ್ತಿಲ್ಲ ಇವ್ರಿಗೆ. ಸುಮ್ಮನೆ ಬಹಳ ದೊಡ್ಡದಾಗಿ ಖರ್ಗೆ ಸಾಹೇಬ್ರ ಹೆಸರು ತಗೊಳೋದು, ಸಿದ್ದರಾಮಯ್ಯ ಅವರ ಹೆಸರು ತಗೊಳೋದು, DK ಅವರ ಹೆಸರು ತಗೊಳೋದು ಅಷ್ಟೇ. ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನ ಜಪ ಮಾಡೋದಕ್ಕಷ್ಟೇ ಇದೆ. ಸ್ವಂತಾಗಿ ಏನು ಕನ್ಸ್ಟ್ರಕ್ಟಿವ್ ಪಾಲಿಸಿ ಬಗ್ಗೆ ಮಾತಾಡ್ತಾರೇನ್ರಿ? ಯಾವಾಗ ನೋಡಿದ್ದೀರಾ? ಕಳೆದ 1.5 ವರ್ಷದಲ್ಲಿ ಯಾವ್ದಾದ್ರು ಪಾಲಿಸಿ ಮ್ಯಾಟರ್ ಬಗ್ಗೆ ಮಾತಾಡಿದಾರ ಇವರು? ಸುಮ್ಮನೆ ಇವರು ಏನಾಗ್ಬಿಟ್ಟಿದೆ, ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಪರಿಣಿತ ಏನು PhD ತಗೊಂಡ್ಬಿಟ್ಟಿದ್ದಾರೆ. ಅದು ಮತ್ತೆ ಇವ್ರು ಬೇರೆ ಹೇಳೋದು ಬೇರೆ. ಯಾರು CM ಅವ್ರಿಗೆ DCM ಅವ್ರಿಗೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ತಗೊಳಕ್ಕೆ ತಾಕತ್ತಿಲ್ಲ ಅಂತ ರೀ. ದ ಪೆರಾರ್ಗೇಟಿವ್ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ CM. ಯಾರು ಬೇಕಾದ್ರೂ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ತಾರೆ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ. ನಿಮ್ಗೇನ್ರಿ? ನಿಮ್ಮ ಕ್ಯಾಬಿನೆಟ್ ನಲ್ಲಿ ಯಾರು ಇರ್ಬೇಕು ಯಾರು ಇರಬಾರ್ದು ಅಂತ ನಾವು ತೀರ್ಮಾನ ಮಾಡೋಣ? ನೀವು ತೀರ್ಮಾನ ಮಾಡ್ತೀರಾ? ಆಮೇಲೆ ನೀವು ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ, ನಾನು ಒಂದು ನೇರವಾದಂತ ಪ್ರಶ್ನೆ ಕೇಳ್ತೀನಿ. ನಾರಾಯಣ ಸ್ವಾಮಿ ಚೆಲುವಾದಿ ಅವರೇ, ವಿಜೇಂದ್ರ ಅವರೇ ಇತ್ಯಾದಿ ಅಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣಾ ಪತ್ರ ಸಲ್ಲಿಕೆಯಾಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ನನ್ನ ರಾಜೀನಾಮೆ ಕೇಳೋ ತಾಕತ್ತಿರೋರು ನಿಮಗೆ, ನಿಮ್ಮ ಪಕ್ಷದಲ್ಲಿರುವಂತ MLAಗಳ ರಾಜೀನಾಮೆ ಕೇಳೋ ತಾಕತ್ ನಿಮ್ಗಿಲ್ವಾ? ಏನು ಅಷ್ಟೆದ್ರಕ್ಕೆ ಸರ್ ಮುನಿರತ್ನ ಅವ್ರು ಕಂಡ್ರೆ ನೋಡಿದ ಏನು ಅಷ್ಟೇ ಭಯ ನಿಮ್ಗೆ? ಇಲ್ಲಿ ನಿಮಗೂ HIV ಚೂಸ್ಬಿಡ್ತಾರಂತ ಇಲ್ಲಿ ಇದು ದೋಷಾರೋಪಣೆ ಪಟ್ಟಿ ಮೊನ್ನೆ ಕೋರ್ಟಿಂದ ನಾವು ತರಿಸಿದ್ವಿ ಸರ್. ಇದು ಶುಲ್ಕ ಕಟ್ಟಿ ಬಹಳ ಇದು ಕಳ್ಸಿಕೊಡ್ತೀನಿ, ದಯವಿಟ್ಟು ಮಾಧ್ಯಮದ ಸ್ನೇಹಿತರು ನೋಡ್ಬೇಕು. ಒಂದೇ ಒಂದು ಪ್ಯಾರಾ ಓದ್ಬಿಡ್ತೀನಿ ಕೊನೆಯದಾಗಿ. ಮುನಿರತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತೇವೆ. ಇಟ್ ಈಸ್ ಪ್ರೂವ್ಡ್. ಆರೋಪಿಯು ಸಾಕ್ಷಿ 01 ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ 04 ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರದೆನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ 25 ಪಲ್ಲವಿ
ND ರವರು ನೀಡಿರುವ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ. ಜಾತಿ ನಿಂದನೆ, ಮಹಿಳೆಯರ ನಿಂದನೆ ಪ್ರೂವ್ ಆಗಿದೆ ಅಲ್ಲಪ್ಪ. ನೋಟಿಸ್ ಅನ್ನ ಕೊಡ್ರಿ. ನಿಮ್ಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವ್ರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ. ದಲಿತ ವಿರೋಧಿ, ಮಹಿಳಾ ವಿರೋಧಿ. ಅಶೋಕ್ ಅವರೇ ಒಕ್ಕಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ. ಏನ್ ಮಾಡ್ತಾ ಇದ್ರ ನಿಮ್ ಪಾರ್ಟಿನಲ್ಲಿ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ, ಅದೇನ್ ಬರೇ ಮನ್ ಕಿ ಬಾತ್ಗೋಸ್ಕರನಾ? ನೋಡಿ ಏನಂತಾರೆ, ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ 31R, 31S, 31U, 32VA ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ 1989 ಮತ್ತು ಕಲಾಂ 153A1, A, B, 504, 506 IPC ರಡಿಯಲ್ಲಿ ಈ ದೋಷಾರೋಪಣ ಪಟ್ಟಿ ಆಗಿದೆ. ಕೊಟ್ಟಿದಾರಲ್ರಿ. ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ. ನಾರಾಯಣ ಸ್ವಾಮಿ ಅವರೇ, ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ, ಎಲ್ಲೋಯ್ತು ನಿಮ್ದು? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ? ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರಾ, ಖರ್ಗೆ ಅವರಿಗೆ ಬೈತೀರಾ, ನಮ್ಗೆ ಬೈತೀರಾ, DK ಶಿವಕುಮಾರ್ ಅವರಿಗೆ ಬೈತೀರಾ, ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು. ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ, ನಮ್ಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ. ನಿಮ್ಗೆ ನಾನು ಬಹಳ ಸಿಂಪಲ್ ಆಗಿ ಕೇಳ್ತಾ ಇರೋದು ಸರ್, ಇವ್ರಿಗೆ ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ. CM ಅವ್ರು ಯಾಕೆ ರಾಜೀನಾಮೆ ತಗೋತಾ ಇಲ್ಲ? ನೀವ್ ಯಾಕೆ ರಾಜೀನಾಮೆ ತಗೋತಾ ಇಲ್ಲ? ನಿಮ್ಮ ಪಾರ್ಟಿದು ಯತ್ನಾಳ್ ಅವ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟಿದಾರ ಸರ್? ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ಯಾ? ಒಂದು ನೋಟಿಸ್ ಕೊಟ್ಟಿದಾರ ವಿಜೇಂದ್ರ ಅವರು? ಒಂದು ನೋಟಿಸ್ ಯಾರಾದ್ರೂ ಇಲ್ಲಿ ಮಾಡ್ತಾ ಇಲ್ಲ ತಪ್ಪು ಅಂತ ನಾರಾಯಣ ಸ್ವಾಮಿ ಚೆಲುವಾದಿ ಹೇಳಿದಾರ? CT ರವಿ ಹೇಳಿದಾರ? ಕುಮಾರ್ ಬಂಗಾರ ಅಪಾರ ಔಟ್ ರೈಟ್ ಆಗಿ ಹೇಳಿದ್ದಾರೆ, ಹೊಸ ವರ್ಷ ಹೊಸ ಅಧ್ಯಕ್ಷ. ಅದು ನನಗೆ ಗೊತ್ತಾಗಿಲ್ಲ, ಅದು ರೋಮನ್ ಕ್ಯಾಲೆಂಡರ್ ನಮ್ ಕ್ಯಾಲೆಂಡರ್ ಸಂಕ್ರಾಂತಿ ಟೈಮ್ನಲ್ಲ. ಏನೇ ಇದ್ರು ಇನ್ನೊಂದು 10-15 ದಿನ ಅದಕ್ಕೆ ಓಡೋಗಿರ್ಬೇಕು ಮೇಲೆ. ರಿಪೋರ್ಟ್ ಕಾರ್ಡ್ ಕೊಟ್ಟು, ಸರ್ ನಾವು ಪ್ರಿಯಾಂಕ್ ಖರ್ಗೆಗೆ ಒಂದು 50 ಸರಿ ಬೈದಿದ್ದೀನಿ, CM ಸಾಹೇಬ್ರಿಗೆ ಒಂದು 100 ಸರಿ ಬೈದಿದ್ದೀನಿ, ವಕ್ಫ್ ಹೋರಾಟದಲ್ಲಿ ನಾವು 4 ಬಣ ಆಗಿದ್ದೀವಿ, ಅದಕ್ಕೆ ಹೋಗ್ತಾ ಇದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಅವ್ರು ಉಳಿಸ್ಕೊಳ್ಳಿಕ್ಕೆ. ದಯವಿಟ್ಟು ಫಸ್ಟ್ ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ, ಆಮೇಲೆ ನನ್ನ ಹತ್ರ ಬನ್ನಿ. ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮೂಗ್ ಕೆಳಗಡೆ ಆಗ್ತಾ ಇರುವಂತ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ, ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ? ಈಶ್ವರಪ್ಪ ಅವರ ಪ್ರಕರಣಕ್ಕೆ ಮತ್ತು ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ? ಮತ್ತೆ ನೀವು ನಿನ್ನೆ ನೋಡಿರ್ಬೇಕು, ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ, ನಾವೆಲ್ಲಿ ಹೋಗ್ತೀವಿ ನಮ್ಗೆ ಮುದ್ಗೆ ಹಾಕ್ಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತದಂತೆ, ಮತ್ತು ನಾವು ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂತೆ. ಸೊ ಬಿಜೆಪಿ ಟೂಲ್ ಕಿಟ್ ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಅದು ಯಾಕೆ 31st ಫಸ್ಟ್ ಬಿಟ್ರೋ ಏನೋ, ನ್ಯೂ ಇಯರ್ ಪಾರ್ಟಿಗೆ ಇರ್ಬೇಕು ಅದು. ಅವ್ರ ವೀಕೆಂಡ್ ರಾಜಕಾರಣಿಗಳು, ವೀಕ್ ಡೇ ರಾಜಕಾರಣಿಗಳು ಇವರೆಲ್ಲರೂ. ಈಗ ಇವ್ರು ಕಲಬುರ್ಗಿಗೆ ಬರ್ತಾ ಇದಾರಲ್ಲ, ಇದಕ್ಕೆಲ್ಲ ಉತ್ತರ ಕೊಟ್ಟು ಬರಲಿ. ಮಣಿಕಂಠ ರಾಠೋಡಿ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ, IPL ದಂಧೆ ಯಾರು ನಡೆಸ್ತಾ ಇರೋದು, ಅವ್ರ ಕೇಸ್ ಏನಾಗ್ತಾ ಇವೆ. ಮತ್ತೆ ನನಗೆ ಬಿಜೆಪಿ ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ, ಪಾಪ ಕಲಬುರ್ಗಿನಲ್ಲಿರ್ಬೋದು, ಇಲ್ಲಿರ್ಬೋದು, ಈ ಡ್ರಾಮಾ ಸೇನೆಗಳನ್ನ ಮುಂದೆ ಮಾಡ್ಬಿಟ್ಟು, ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾವುದೇ ರೀತಿಯಾದಂತ ಸಾಮರ್ಥ್ಯ ಇಲ್ಲ ಅಂತ ಬಹಳ ಎದ್ದು ಕಾಣುತ್ತೆ ನೋಡಿ. ಇಲ್ಲಿ AJP, YJP, BJP ಇದ್ರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ. ಅಲ್ಲಿ BJP ಏನು ನಡೆಯಲ್ಲ. ಅವರೆಲ್ಲ ಏನ್ ಹೇಳ್ತಾರೆ, ಅವರೆಲ್ಲ ಏನ್ ತಾಳ ಹಾಕ್ತಾರೆ ಅದಕ್ಕೆ ಕುಣಿತಾರೆ ಇವರೆಲ್ಲ. ಸೊ ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ, ಬಂದಾಗ ತನಿಖೆನೂ ಆಗ್ಲಿ. ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳ ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನು ಹೊರಗೆ ಬರಲಿ. ಬಿಜೆಪಿ ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗೋದು ಖಂಡಿತ. ನಾ ಬರೆದು ಕೊಡ್ತೀನಿ ನಿಮಗೆ. ಈಗ 1 ವಾರ ಆಗ್ತಾ ಬಂತು, ಯಾವುದೇ ರೀತಿಯಾದಂತ ಒಂದು ದಾಖಲೆ ಕೊಟ್ಟಿಲ್ಲ, ಪುರಾವೆ ಕೊಟ್ಟಿಲ್ಲ, ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದೇ ಹೊರತು ಅವ್ರ ಹತ್ರ ದಾಖಲೆಗಳಿಲ್ಲ. ನಾವು ದಾಖಲೆಗಳನ್ನ ನಾವು ಕೊಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಇದರಿಂದ ಅವರಿಗೆ ಇನ್ನ ಹೆಚ್ಚು ಅವಮಾನ ಆಗೋದು ಹೊರತು ಇದರಿಂದ ಯಾವುದೇ ರೀತಿಗೆ ಸರ್ಕಾರಕ್ಕೆ ಇದು ಮಾಡಲ್ಲ. ನಾವು
ಮೊದಲೇ ದಿನದಿಂದ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿಗೆ ಆಗಿದೆ. ಅದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೇವೆ. ರೈಲ್ವೆ ಪೊಲೀಸಿಂದ ಈಗಾಗಲೇ CIDಗೆ ಮೊನ್ನೆ ಹಸ್ತಾಂತರ ಆಗಿದೆ. ಅವರು ಕೂಡ ಏನೇನು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿಬಿಟ್ಟು ಆರೋಪಿಗಳಿಗೆ ಯಾವಾಗ ಕರೆಸಬೇಕು, ಏನು ಮಾಡಬೇಕು ಅಂದ್ಬಿಟ್ಟು ಕೂಡ ಅವರು ರೂಪರೇಷೆ ಹಾಕೊಂತ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಅಂದರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು, ಮತ್ತೆ ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳೋದು ಮಾಡೋದಿರ್ಬೋದು, ಅದು ನಾವು ಮಾಡ್ತೀವಿ. ಅವರ ಕುಟುಂಬದ ಜೊತೆ ನಾವು ಇದ್ದೇವೆ. ಅವರು ಇನ್ನ ಈ ಒಂದು ಶಾಕಿಂದ ಹೊರಗೆ ಬಂದಿಲ್ಲ ಅಂತ ನಾನು ಕೇಳ್ಪಟ್ಟಿರೋದಲ್ಲಿ. ಸೊ ಆದ್ರಿಂದ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂಗೆ ಪರಿಹಾರ ಇರ್ಬೋದು, ಮತ್ತೆ ಬೇರೆ ಇನ್ನಿತರ ಏನಾದರೂ ಸಹಕಾರ ಇದ್ರೆ ಅದನ್ನ ನಾವು ಮಾಡ್ತೀವಿ. ಅದನ್ನ ಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಿಂದಿನ BJP ಸರ್ಕಾರ ತರ ಸುಮ್ಮನೆ ರಾಜಕೀಯ ಮಾಡೋಕ್ಕಲ್ಲ, ನಮ್ದು ಜವಾಬ್ದಾರಿ ಇದೆ. ನ್ಯಾಯ ಕೊಡಿಸೋದು ಜವಾಬ್ದಾರಿ ಇದೆ, ಮತ್ತೆ ಪರಿಹಾರ ಕೂಡ ಕೊಡಿಸೋದು ನಮ್ಮದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಕೇಳಿರುವ ಪ್ರಶ್ನೆಗಳಿಗೆ BJPಯವರು ನೇರವಾಗಿ ಲಾಜಿಕ್ ಆಗಿ ಉತ್ತರ ಕೊಡಲಿ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.